ನಾವಿರೋದು BTS ನಡೆಸಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಬಿಟ್ಬಿಡೋಕ್ಕಲ್ಲ. ಯಾವ್ದಾದ್ರು ಡ್ರೈವರು ಬೇಕು ಅಂತ ಆ್ಯಕ್ಷನ್ ಮಾಡ್ತಾರೇನ್ರಿ ಕಾಂಟ್ರಾಕ್ಟರ್ನ ಸುಪಾರಿ ತಗೊಂಡಿರೋನು. ಒಂದು ವೆಹಿಕಲ್ ಕಂಡೀಷನ್ಗಳು, ಎರಡನೇದು ಸರಿಯಾದ ರೀತಿಯಲ್ಲಿ ಮೆಕ್ಯಾನಿಕ್ಸ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಮೂರನೇದು ಬಿಡಿಭಾಗಗಳು ಸರಿಯಾಗಿ ಸಪ್ಲೈ ಮಾಡೋದಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಬಹುಶಃ ಸಾರಿಗೆ ನಿಗಮಗಳ ಅಧಿಕಾರಿಗಳು ಕಾನೂನು ವೈಲೇಟ್ ಮಾಡ್ತಿರುವಷ್ಟು ಈ ದೇಶದಲ್ಲಿ ಯಾರೂ ಮಾಡ್ತಿಲ್ಲ. ಏರ್ ಧ್ವನಿಯಲ್ಲಿ ಮಾತಾಡಿದ್ರೆ ಸಸ್ಪೆನ್ಷನ್. ಇಂತಹ ನರಕದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ? ನಿಮ್ಮ ಮೈಂಡ್ ಸೆಟ್ ಇದೆ ನೋಡಿ, ಡಿಸ್ಮಿಸ್ ಮಾಡ್ತೀವಿ, ಅದು ತೆಗೆದಾಕಿ. ನಾನು ಕೇಳ್ತೀನಪ್ಪ, ಇಷ್ಟೆಲ್ಲ ಆಕ್ಸಿಡೆಂಟ್ಗಳಾಗಿದೆ, ಎಷ್ಟು ಜನ DMEಗಳಿಗೆ ನೀವು ಚಾರ್ಜ್ ಶೀಟ್ ಕೊಟ್ಟಿದ್ದೀರಾ? ಅವ್ರು ಯಾಕಿರೋದು ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳು? ಪ್ಲೀಸ್ ಟೆಲ್ ಮಿ. ದಯಮಾಡಿ ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ಧನಂಜಯ, ಸಾರಿಗೆ ಟಿವಿಯಿಂದ. ಸರ್ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ BMTC ಬಸ್ಸು ಅತಿ ಹೆಚ್ಚು ಅಪಘಾತಕ್ಕೀಡಾಗ್ತದೆ ಸರ್. ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಇದೆ ಸರ್? ಮಾಹಿತಿ ಬೇಕಾದಷ್ಟಿದೆ. ಮೊದಲನೇದಾಗಿ ನಿಮ್ಮ TV ವೀಕ್ಷಕರಿಗೆಲ್ಲ ನಾನು ಸ್ವಾಗತಿಸ್ತೇನೆ. ತಾವು ಕೇಳಿದಂಥ ಪ್ರಶ್ನೆ ಏನಿದೆ ಇವತ್ತು ಭಾಳ ಸಮಂಜಸವಾಗಿದೆ. ಯಾಕೆ ಅಂತ ಹೇಳಿದರೆ, ನಾವು ಪೇಪರ್ ತೆಗೀಲಿ, TV ಹಾಕಿ ಕಿಲ್ಲರ್ BTS ಅಂತಲೇ ಬರ್ತಿದೆ. ಅಷ್ಟೊಂದು ಅಪಘಾತಗಳಾಗ್ತಿವೆ. ಈ ಅಪಘಾತಗಳಾದ ಮೇಲೆ ಯಾವಾಗ ಪತ್ರಿಕೆಗಳು ಮಾಧ್ಯಮಗಳಲ್ಲಿ ಇವೆಲ್ಲ ಎಷ್ಟೊಂದು ಬರ್ತಾಯಿವೆ, ಈಗ BTS ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಇವಾಗ ಏನು ಹೇಳ್ತಾರೆ ಅವರು, ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಇದುವರೆಗೆ ಡ್ರೈವಿಂಗ್ ಕಳಿಸಿರೋರಿಗೆ ಯಾವುದೂ ಟ್ರೈನಿಂಗ್ ನಾವು ಕೊಟ್ಟಿಲ್ಲ, ಇಟ್ಸ್ ಅಡ್ಮಿಷನ್. ಆ್ಯಂಡ್ ಬೆಂಗಳೂರಂಥ ಸಿಟಿಲಿ ಡ್ರೈವ್ ಮಾಡೋದು ಸಾಧಾರಣ ಕೆಲಸ ಅಲ್ಲ. ಅದು ಭಾಳ ಪ್ರೊವೊಕೇಟಿವ್ ಆಗೋ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಉದಾಹರಣೆ ಪ್ರಭಾಕರ್ ರೆಡ್ಡಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. 2 ಫೇಟಲ್ ಆ್ಯಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆದರೆ, ಅಂದರೆ ಫೇಟಲ್ ಅಂದರೆ ಸತ್ತೋಗ್ಬಿಟ್ರಿ ಅಂಥ ಆ್ಯಕ್ಸಿಡೆಂಟ್ ಆದರೆ ನಾವು ಅವ್ರನ್ನ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದರು. ಅಲ್ಲ ರೀ, ನಾನು ಹೇಳೋದು ಡಿಸ್ಮಿಸಲ್ ಪರಿಹಾರವಾ? ಎಷ್ಟು ಜನ ನಾವು ಡಿಸ್ಮಿಸ್ ಮಾಡ್ತಾ ಹೋಗ್ತೀರ? ಮತ್ತು ನಾವಿರೋದು BTS ನಡೆಸಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ, ಅವ್ರ ಮೇಲೆ ಬಿಟ್ಬಿಡೋಕ್ಕಲ್ಲ. ಆದ್ದರಿಂದ ಅವ್ರಿಗೆ ಒಂದೇನಿರಬೇಕು, ಅಧಿಕಾರಿಗಳಿಗೆ ಒಂದು ಹೊಣೆಗಾರಿಕೆ ನಮಗಿದೆ. ಆ್ಯಕ್ಸಿಡೆಂಟ್ಗಳಾಗ್ತಿವೆ, ಇಷ್ಟೊಂದು ಜನ ಸಾಯ್ತಿದ್ದಾರೆ, ಇಲ್ಲ ಕೈಕಾಲು ಮುರ್ಕೊಳ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು? ಮತ್ತು ಈ ಸಂಘಟನೆಗಳು, ಡ್ರೈವಿಂಗ್ ಸಂಘಟನೆಗಳಿವೆ, ಅವ್ರ ಅನುಭವ ನಾವು ತಗೊಳ್ಳೋಣ. ಅವ್ರು ಏನು ಹೇಳ್ತಾರೆ? ಅದು ಏನೂ ಇಲ್ಲವೇ ಇಲ್ಲ. ಎತ್ತೀತು ಕೊಡಿಯ ಕಟ್ಟು, 2 ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ. ಅರೆ, ಹೊಸದಾಗಿ ನೀವು ತಂದ್ರೆ ಅವ್ರ ಆ್ಯಕ್ಸಿಡೆಂಟ್ ಆಗೋದಿಲ್ಲ. ಮತ್ತು ಇನ್ನೊಂದು ಇದರಲ್ಲಿ ಈ ಪರಿಕಲ್ಪನೆ ಇದೆ ನೋಡಿ, ಆ್ಯಕ್ಸಿಡೆಂಟ್ ಮಾಡಿದವರು ನಾವು ಡಿಸ್ಮಿಸ್ ಕೊಡ್ತೀವಿ ಅಂತ. ಆ್ಯಕ್ಸಿಡೆಂಟ್ ಮಾಡೋದಲ್ಲ, ಅಚಾನಕ್ ಆಗೋದದು. ಯಾವ್ದಾದ್ರು ಡ್ರೈವರು ಬೇಕು ಅಂತ ಆ್ಯಕ್ಸಿಡೆಂಟ್ ಮಾಡ್ತಾರೇನ್ರಿ ಕಾಂಟ್ರಾಕ್ಟರ್ನ ಸುಪಾರಿ ತಗೊಂಡಿರೋನು. ನಾವು ವಿಷಯನ ಮೇಲೆ ಬಸ್ಬಿಟ್ಟು ವಿಷಯ ಸಾಯಿಸ್ತೀವಿ ಅಂತ. ಆ್ಯಂಡ್ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಯಾರಿಗೂ ಗುತ್ತಿಗೆಗೂ ತಗೊಂಡು ಮುಗಿಸ್ಬಿಡ್ತೀವಿ ಅಂತ. ಇದರ ಗಂಭೀರತೆನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಒಂದು ವೆಹಿಕಲ್ ಕಂಡೀಷನ್ಗಳು, ಎರಡನೇದು ಸರಿಯಾದ ರೀತಿಯಲ್ಲಿ ಮೆಕ್ಯಾನಿಕ್ಸ್ನ ರಿಕ್ರೂಟ್ ಮಾಡ್ಕೊಳ್ಳೋದಿಲ್ಲ, ಮೂರನೇದು ಬಿಡಿಭಾಗಗಳು ಸರಿಯಾಗಿ ಸಪ್ಲೈ ಮಾಡೋದಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಹಲವಾರು ಕಾರಣಗಳು. ಆಮೇಲೆ ಭಾಳ ಮುಖ್ಯವಾಗಿ ನಾವು ಒಂದು ಬೇಡಿಕೆ ಹಾಕ್ಕೊಂಡು ಅಜಿಟೇಟ್ ಮಾಡ್ತಾಯಿದ್ವಿ. ಏನಪ್ಪ, ಫಾರಮ್ 4 ಅಂತ. ಆ ಫಾರಮ್ 4 ಏನು? ಅವನ ಒಂದು ಆ ಶೆಡ್ಯೂಲ್ಗೆ ಎಷ್ಟು ಟೈಮ್ ಬೇಕು, ಸ್ಟಾಪ್ಗಳು ಎಷ್ಟಿರ್ತವೆ ಎಲ್ಲ ನಾವು ಸೈಂಟಿಫಿಕಾಗಿ ನಿರ್ಧಾರ ಮಾಡಬೇಕು. MTW ಆ್ಯಕ್ಟ್ ಅಂತಿದೆ, 1961 ತಂದಿರೋ ಕಾನೂನು. ಇನ್ನು ನಮ್ಮ 16/2/78 ಒಂದು ಸೆಟ್ಲ್ಮೆಂಟ್ ಮಾಡಿದ್ವಿ, ಸಪ್ಲಿಮೆಂಟ್ರಿ ಸೆಟ್ಲ್ಮೆಂಟು. ಅದರಲ್ಲೂ ಯಾರ್ಯಾರಿಗೆ ಎಷ್ಟೆಷ್ಟು ಅವರು ಡ್ಯೂಟಿ ಕೊಡಬೇಕು, ಆ ಡ್ಯೂಟಿ ಆದಮೇಲೆ ಓವರ್ ಟೈಮ್ ಎಷ್ಟು ಅವರು ಎಲ್ಲ ಕ್ಲಿಯರಾಗಿ ಹೇಳಿದ್ದೀವಿ. ಬಟ್ ಇಟ್ ಈಸ್ ಆಲ್ ಅಬ್ಸರ್ವ್ಡ್ ಇನ್ ಬ್ರೀಚ್. ಈ ಅಧಿಕಾರಿಗಳಿಗೆ ಕಾನೂನು ಬಗ್ಗೆ ಹಳೆ ಚಪ್ಪಲಿ ಕೊಡೋ ಗೌರವವನ್ನು ಕೊಡೋದಿಲ್ಲ. ಲೆಟ್ ಮಿ ಟೆಲ್ ಯು, ಬಹುಶಃ ಸಾರಿಗೆ ನಿಗಮಗಳ ಅಧಿಕಾರಿಗಳು ಕಾನೂನು ವೈಲೇಟ್ ಮಾಡ್ತಿರುವಷ್ಟು ಈ ದೇಶದಲ್ಲಿ ಯಾರೂ ಮಾಡ್ತಿಲ್ಲ. ಸೊ ನಮ್ಮ ಜೊತೆ ಕೂತ್ಕೊಂಡು ಆ ಫಾರಮ್ 4 ಮಾಡೋಕ್ಕೇನು? ಇವಾಗ ನೋಡ್ತೀವಿ, 1 ಗಂಟೆ ಅರ್ಧ ಗಂಟೆ ಜಾಸ್ತಿ ಮಾಡಿದ್ದೀವಿ ಅಂತ ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ. ಈ ಕೆಲಸ ಮುಂಚೆ ಯಾಕೆ ಮಾಡಲಿಲ್ಲ?
ನಮ್ಮ ಕಂಪ್ಲೇಂಟ್ ಅದನ್ನೇ ಫೆಟಿಗ್ ಆಗುತ್ತೆ ಅವನಿಗೆ, ಅಂದರೆ ಜಾಸ್ತಿ ಆಯಾಸ ಆಗುತ್ತೆ. ಮತ್ತು ದಿನೇ ದಿನೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ, ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆದರೆ ಇದನ್ನೆಲ್ಲ ಒಂದು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿ ಅವ್ರಿಗೆ ಟೈಮಿಂಗ್ ಫಿಕ್ಸ್ ಮಾಡಬೇಕು. ಬರೀ ಆ್ಯಡ್ ಹಾಕಾಗಿ ನೀವೇನೋ ಕೂತು 4 ಗಂಟೆ ಜಾಸ್ತಿ ಕೊಡ್ತೀವಿ, ನಾನಾಗ 1 ಅವರ್ ಜಾಸ್ತಿ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ. ವೈ ನಾಟ್ ಟು ಟಾಕ್ ಟು ಅಸ್? ನಮ್ಗೆ ಅನುಭವ ಇದೆ ಇದೆಲ್ಲ. ನಮ್ಮ ಸಲಹೆಗಳು ಸ್ವಲ್ಪ ತಗೊಳ್ಳಿ ಯೋಗ್ಯವಾಗಿದ್ದರೆ. ಯೋಗ್ಯವಾಗಿಲ್ಲದ್ರೆ ಬೇರೆ ವಿಚಾರ. ಆದ್ದರಿಂದ ಈ ಪನಿಷ್ಮೆಂಟ್ ಓರಿಯೆಂಟೇಷನ್ ನಿಮ್ಮದೇನಿದೆ ಹೋಗಬೇಕು. ಇವಾಗ ಏನು ಹೇಳಿದ್ರಿ, ಟ್ರೈನಿಂಗ್ ಕೊಡ್ತೀವಿ, ಇದು ಮುಂಚೆನೇ ಮಾಡಬೇಕಾಗಿತ್ತು. ಹೋಗಲಿ, ಈಗಲಾದ್ರು ದೇವರು ಒಳ್ಳೆ ಬುದ್ಧಿ ಕೊಡಿ ನಿಮಗೆ. ಅದನ್ನು ಮುಂದುವರಿಸಿ. ಏನಾಗುತ್ತೆ, ಒಂದು ಪಬ್ಲಿಕ್ ಔಟ್ಕ್ರೈ ಬರುತ್ತೆ ಆ್ಯಕ್ಸಿಡೆಂಟ್ ಆದಾಗ. ಅವಾಗ ಏನೋ ಮಾಡಿದ್ದೀವಿ ಅಂತ ತೋರಿಸ್ಕೋಬೇಕು ಇವರು ಶೋ. ಸ್ವಲ್ಪ ಅದು ಸದ್ದು ಗದ್ದಲ ಕಡಿಮೆ ಆಯಿತಾ ಎಲ್ಲ ವಿಚಾರ ಮಾಡ್ತಾರೆ. ಹೇಳಿ, ಒಬ್ಬ ಟ್ರೈನಿಂಗ್ ಹೊಸದಾಗಿ ಬರ್ತಾನೆ, ಟ್ರೈನಿಂಗ್ ತಗೊಳ್ತಾರೆ, 2 ವರ್ಷ ಟ್ರೈನಿಂಗ್ ಇಳ್ತಾರೆ, 1 ವರ್ಷ 2 ವರ್ಷ ಇರ್ತಾರೆ. ಅವನ್ನ ನೇರವಾಗಿ ರೂಟ್ ಮೇಲೆ ಕಳಿಸ್ತಾರೆ. ಬೆಂಗಳೂರು ಆ ರಸ್ತೆಗಳು, ಆ ಜನಜಂಗುಳಿ ನೋಡಿ ಅವನು ದಿಗಿಲಾಗುತ್ತೆ. ಅವನೇನು ಬಸ್ ನಡೆಸ್ತಾನೆ? ಆದ್ದರಿಂದ ಇವಾಗ ಏನು ಟ್ರೈನಿಂಗ್ ಸಿಸ್ಟಮ್ ನೀವು ತಂದಿದ್ದೀರಾ, ಆ್ಯಕ್ಚುಯಲ್ ಟ್ರೈನಿಂಗ್, ಅದನ್ನು ಕಂಟಿನ್ಯೂ ಮಾಡಿ. ಮತ್ತು ನಿಮ್ಮ ಮೈಂಡ್ ಸೆಟ್ ಇದೆ ನೋಡಿ, ಡಿಸ್ಮಿಸ್ ಮಾಡ್ತೀವಿ ಅದು ತೆಗೆದುಹಾಕಿ. ಅದರ ಬದಲು ನಿಮ್ಮ DMAಗಳಿದ್ದಾರೆ, ಅಶ್ವತ್ಥ ಕಟ್ಟೆಗೆ ಹಾಕೋಷ್ಟು DMAಗಳಿದ್ದಾರೆ, ಡಿವಿಷನ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳು. ಏನು ಕಟ್ಟೆ ಹಾಕ್ತಾರೆ ಅವರು? ವೈ ನಾಟ್ ದ ಲಿಫ್ಟ್ ಟು ದಿ ವೆಹಿಕಲ್ ಕಂಡೀಷನ್? ಅನ್ಕಂಡೀಷನ್ಡ್ ವೆಹಿಕಲ್ಗಳನ್ನ ಯಾವುದು ರಸ್ತೆ ಯೋಗ್ಯವಾಗಿಲ್ಲ ಅದನ್ನು ಹೊರಗಡೆ ಕಳಿಸ್ಬೇಡಿ. ಅವ್ರಿಗೆ ಹೇಳಿ, ಚೇಂಬರಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋ ಬದಲವರು ಡಿಪೋಗಳಿಗೆ ಹೋಗಲಿ, ವೆಹಿಕಲ್ ಕಂಡೀಷನ್ ನೋಡಲಿ, ಯಾವ ಪಾರ್ಟ್ ಇದೆ ಯಾವುದಿಲ್ಲ ಅನ್ನೋ ನೋಡಲಿ. ಒಳ್ಳೆಯ ಪಾರ್ಟ್ಗಳು ತರಿಸಿ. ನಮ್ಮ ಅಧ್ಯಕ್ಷ MS ಕೃಷ್ಣನ್ ಅಸೆಂಬ್ಲಿಯಲ್ಲಿ ಮಾತಾಡೋರ ಕಾಲದಲ್ಲಿ SSP ತರ್ತಾರೆ ಅಂತ, ಅಂದರೆ ಸರ್ದಾರಿ ಸ್ಪೇರ್ ಪಾರ್ಟ್ಸ್ ಅಂತ. ಏನು ನಮ್ಮಲ್ಲೇ ಆ್ಯಕ್ಷನಲ್ಲಿ ತಗೊಂಡಿರ್ತಾರೆ, ಅದಕ್ಕೆ ಬಣ್ಣ ಬಳಿದು ನಮಗೆ ಮಾರೋರು. ಆದ್ದರಿಂದ ಅದರ ಗುಣಮಟ್ಟ ಹೇಗಿದೆ, ನೀವು ತರೋ ಸ್ಪೇರ್ ಪಾರ್ಟ್ಸು, ಆ ಡ್ರೈವರ್ ಫೆಟಿಗ್ ಏನು, ಅವನ ಟ್ರೈನಿಂಗ್ ಏನು, ಮತ್ತು ಅವನ ಫಾರಮ್ 4 ಕರೆಕ್ಟಾಗಿ ಡಿಸೈಡ್ ಮಾಡಿ ನಮ್ಮ ಜೊತೆ ಮಾತಾಡಿ. ಬಹುಶಃ ಓವರ್ ಎ ಪೀರಿಯಡ್ ಆಫ್ 1 ಮಂತ್ ಈ ಆಕ್ಸಿಡೆಂಟ್ ರೇಟ್ನ ಕಡಿಮೆ ಮಾಡೋದು ಸಾಧ್ಯತೆ ಇರುತ್ತೆ. ಆ ಡ್ರೈವರ್ಗೊಂದು ಪ್ರೆಷರ್ ಇದೆ ನೋಡಿ, ಆ ಟೈಮಲ್ಲಿ ನಾನು ಮುಗಿಸ್ಬೇಕು. ಅಕಸ್ಮಾತ್ ಆ ಸ್ಟ್ರಿಪ್ ಮಾಡಲಿಲ್ವಾ, ಬಸ್ನ ಡಿಪೋ ಒಳಗಡೆ ಅವ್ನು ಬಿಡೋದಿಲ್ಲ, ಅವನಿಗೆ ಫೈನ್ ಹಾಕ್ತಾರೆ, ಚಾರ್ಜ್ ಶೀಟ್ ಕೊಡ್ತಾರೆ. ಎಲ್ಲ ಯಮಧರ್ಮರಾಯನ ಏಜೆಂಟ್ಗಳೇ ಡಿಪೋ ಮೇಯರ್ಗಳು, ಅಧಿಕಾರಿಗಳಲ್ಲಿ. ಆದ್ದರಿಂದ ನಾನು ಹೇಳೋದು, ಯಾಕೆ ಕಠೋರವಾಗಿದೆ ಹೇಳಬೇಕಾಗಿದ್ದರೆ, ಈತು ಅಂದರೆ ಕೊಟ್ಟಿಗೆ ಕಟ್ಟು ಅಂತ. ಯಾರೋ ಕೇಳ್ತಾರೆ, ಆಕ್ಸಿಡೆಂಟ್ ಆಯಿತು ಏನು ಮಾಡ್ತೀರಾ? ನಾವು ಡ್ರೈವರ್ಗಳು ಡಿಸ್ಮಿಸ್ ಮಾಡ್ತೀವಿ. ಆ ಮೈಂಡ್ ಸೆಟ್ಟಿಂದ ಅಧಿಕಾರಿಗಳು ಹೊರಗಡೆ ಬರಬೇಕು. ಮತ್ತು ನಾವೆಲ್ಲ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಬೇಕಿಲ್ಲ. ಆ ಡ್ರೈವರ್ ಅಂದರೆ ಅವನ ಥರ ಕಾಣೋದು, ಕಂಡಕ್ಟರ್ ಅಂದ್ರೆ ಒಂಥರ ಕಾಣೋದು, ಏಕವಚನದಲ್ಲಿ ಅವ್ರನ್ನೆಲ್ಲ ಬೈಯೋದು. ಇವನು ಏರ್ ಧ್ವನಿಯಲ್ಲಿ ಮಾತಾಡಿದೆ ಅಂತ ಸಸ್ಪೆಂಡ್ ಮಾಡ್ತಾರಪ್ಪ. ಎಲ್ಲರೂ ಕೇಳಿದ್ದೀರಿ ಅದನ್ನು? ಏರ್ ಧ್ವನಿಯಲ್ಲಿ ಮಾತಾಡಿದ್ರೆ ಒಂದು ಸಸ್ಪೆನ್ಷನ್. ಇಂತಹ ನರಕದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ. ಮತ್ತು ಇವಾಗ ಉದಾಹರಣೆಗೆ ನೈಟ್ ಟೈಮು ಅವನು ಬಸ್ಸಲ್ಲೇ ಉಳಿಬೇಕಾಗತ್ತೆ. ಅವ್ನಿಗೇನು ಅನುಕೂಲಗಳು ಕೊಟ್ಟಿದ್ದಾರೆ ನೀವು? ಕಾನೂನು ರೀತ್ಯ ನಾನು ಹೇಳಿದ್ರು, ಐ ಡೋಂಟ್ ಸೇ ಗೋ ಔಟ್ ಆಫ್ ಲಾ. ಕಾನೂನು ರೀತ್ಯ ಏನೇನು ಅನುಕೂಲಗಳು ಕೊಡಬೇಕು, ಅವನ್ನ ಯೋಗಕ್ಷೇಮ ಏನು ನೋಡಿದ್ದಾರೆ. ಒಂದು ಒಳ್ಳೆ ಟಾಯ್ಲೆಟ್ಗೆ ಗತಿ ಇರೋದಿಲ್ಲರಿ ಪಾಪ. ಆ ಮಹಿಳಾ ಕಂಡಕ್ಟರ್ಗಳು ಅವ್ರು ಹೇಗೆ ಹೋಗ್ತಾರೆ ರೀ? ಮೋಸ್ಟ್ ಆಫ್ ದಮ್ ವಿಲ್ ಹ್ಯಾವ್ ಯೂರಿನರಿ ಇನ್ಫೆಕ್ಷನ್. ಯಾಕೆ? ಒಂದು ಸರಿಯಾದ ಬಾತ್ರೂಮ್ಗಳಿರೋದಿಲ್ಲ, ಒಳ್ಳೆ ಕುಡಿಯೋಕ್ಕೆ ನೀರು ಸಿಗೋದಿಲ್ಲ. ಹೇಳ್ತಾರೆ ಡಿಪೋನಲ್ಲಿ ಇಷ್ಟು ಖರ್ಚು ಮಾಡಿದ್ದೀವಿ, ಅಷ್ಟು ಖರ್ಚು ಮಾಡಿದ್ದೀವಿ. ಏನು ಖರ್ಚು ಮಾಡಿದ್ದೀರ? ನಾನು ಹೇಳ್ತೀನಿ, ನಿಮ್ಮ ಚೀಫ್ ಲೇಬರ್ ಆಫೀಸರ್ ಏನಿದ್ದಾರೆ ಅವ್ರನ್ನ ಕಳಿಸಿ ಡಿಪೋಗಳಿಗೆ. ಇದನ್ನು ಹಿಂದೆ ಎಷ್ಟೋ ಸಲ ಸಲಹೆ ಕೊಟ್ಟಿದ್ದೀವಿ. ಚೇಂಬರಲ್ಲಿ ಕೂತ್ಕೊಳ್ಳೋ ಬದಲು ಡಿಪೋಗಳಲ್ಲಿ ಹೋಗಲಿ, ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಏನಿದೆ, ಹೆಣ್ಮಕ್ಳು ಹೆಂಗೆ ಅಲ್ಲಿ ನೋಡ್ಕೊಳ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ, ಇದೆಲ್ಲ ಕೆಲವು ಮೋಸ್ಟ್ ಬೇಸಿಕ್ ಥಿಂಗ್ಸ್ ಇವತ್ತು ಈ ಡಿಪೋಗಳಲ್ಲಿಲ್ಲ. ಆದ್ದರಿಂದ ಈ ಪನಿಷ್ಮೆಂಟ್ ಓರಿಯೆಂಟೆಡ್ ಅಧಿಕಾರಿಗಳು ನಾವಿರೋದೇ ಅವ್ರನ್ನ ಸುಲಿಗೆ ಮಾಡೋಕ್ಕೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆದರೆ ಇದೆಲ್ಲ ತಪ್ಪಿಸ್ಬೇಕಾದ್ರೆ ಫಸ್ಟ್ ಡೈಲಾಗ್ ವಿತ್ ಯೂನಿಯನ್ಸ್ ಕರೀರಿ, ನಾವೆಲ್ಲ ಬರ್ತೀವಿ, ವಿಲ್ ಶೇರ್ ಅವರ್ ಎಕ್ಸ್ಪೀರಿಯನ್ಸ್. ಒಂದು ಕಮಿಟಿ ಮಾಡಿ ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ದು,
ಆ ಕಮಿಟಿ ಹೋಗಿ ಪ್ರತಿಯೊಂದು ಡಿಪೋಗೂ ನೋಡಿ ಏನೇನು ಸೌಲಭ್ಯಗಳಿದೆ ಅಲ್ಲಿ. ಅದರಿಂದ ಒಂದು ಲಾಂಗ್ ಟರ್ಮ್ ಮೆಜರ್ ಏನು ಬೇಕು ಮತ್ತು ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಮೆಜರ್ ಏನು, ಇದನ್ನೆಲ್ಲ ಯೋಚನೆ ಮಾಡಿ ಆ ಕ್ರಮಗಳು ತಗೊಂಡ್ರೆ ಬಹುಶಃ ನಾವು ಬೆಂಗಳೂರು ಜನರನ್ನು ಜೀವಿಸತ ಉಳಿಸ್ಬೋದು. ನಮಗೆ ನೋವಾಗುತ್ತೆ ಪಾಪ. ಸ್ಕೂಟ್ರಲ್ಲಿ ಹೋಗ್ತೇವೆ, ಅದು ಟಚ್ ಆದರೆ ಸಾಕು ಹಿಂದಿನ ಚಕ್ರ ಓಡ್ತದೆ. ಆಮೇಲೆ ಡ್ರೈವರ್ನ ಅರೆಸ್ಟ್ ಮಾಡಿದ್ವಿ, ಆಮೇಲೆ ಪೊಲೀಸ್ ಕೇಸ್ ಹಾಕಿದ್ವಿ, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಿ ಹೋದ ಪ್ರಾಣ ವಾಪಸ್ ಬರ್ತಾ. ಸೊ ಅಧಿಕಾರಿಗಳೇ, ನಾನು ಮಿಸ್ಟರ್ ರಾಮಚಂದ್ರ ನೀವು MD ಆಗಿದ್ದೀರಾ, ವೈ ನಾಟ್ ಯು ಕಾಲ್ ಅಸ್ ಫಾರ್ ಎ ಟಾಕ್. ಅಲ್ಲಿದ್ದಾರೆ ನಿಮ್ಮ ಹೆಡಬಲ್ಗಳಲ್ಲಿ, ಅವ್ರ ಮಾತು ಕೇಳಿಬಿಡಿ. ಹಿಂದೆ ಇರೋ ಹಲವಾರು MDಗಳನ್ನ ಅವರೇ ಹಾಳು ಮಾಡಿರೋದು. ಕರೆ ಯು ಕಾಲ್ ಅಸ್, ಹ್ಯಾವ್ 1 hour ಟಾಕ್, 2 hours ಟಾಕ್. ಸ್ವಲ್ಪ ನೀವು ಟೆಂಡರ್ಗಳನ್ನೆಲ್ಲ ನಿಲ್ಲಿಸಿ, ಬರೀ ಅವ್ನು ನೋಡಿದ್ರು ಟೆಂಡರ್ ನಿಲ್ಲಿಸಿದೆಯಲ್ಲ. ಯು ಕಾಲ್ ಅಸ್ ಫಾರ್ ಟಾಕ್ಸ್. ಪಾಸಿಟಿವ್ ಆಗಿರೋದನ್ನು ತಗೊಳ್ಳಿ, ಅದನ್ನು ಇಂಪ್ಲಿಮೆಂಟ್ ಮಾಡಿ, ಆಗ ಉತ್ತಮವಾಗುತ್ತೆ ಅಲ್ಲೋ ಪರಿಸ್ಥಿತಿ ನೋಡಿ. 1 month ಟ್ರಯಲ್ ಕೊಡಿ ಸಾಕು. ಅದು ಬಿಟ್ಟುಬಿಟ್ಟು ಬರೀ ಪನಿಷ್ಮೆಂಟ್ ದಂಡ ಇಟ್ಕೊಂಡು ಇವ್ರನ್ನೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೋಗ್ಬಿಡಿ. ಆದ್ದರಿಂದ ನನ್ನ ಸಲಹೆ ನೇರವಾಗಿ ಮ್ಯಾನೇಜ್ಮೆಂಟ್ಗೆ ನಮ್ಮನ್ನು ಕರೆದು ಎಲ್ಲ ಯೂನಿಯನ್ಗಳದ್ದು ಮಾತಾಡಿ ಆ್ಯಂಡ್ ಪ್ರತಿಯೊಬ್ಬರದ್ದು ಅಭಿಪ್ರಾಯಗಳು ತಗೊಳ್ಳಿ. ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡಿ, SIT ಇದ್ದಂಗಿಲ್ಲೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ BTS ಕನ್ಸಿಸ್ಟಿಂಗ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್. 1 month ಪ್ರೋಗ್ರಾಮ್ ಹಾಕ್ಕೊಳ್ಳಿ, ಆವಾಗ ಇಂಪ್ರೂವ್ಮೆಂಟ್ ಬರುತ್ತದಲ್ವ ನೋಡಿ. ಇದು ನನ್ನ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಈ ವಿಷಯದಲ್ಲಿ. ಸರ್, ಚಾಲಕರು ಟ್ರೈನಿಂಗ್ ಕೊಡ್ಬೇಕಾದ್ರೆ ನಮಗೆ ಅದು ಇದೆ ಅಂತ ಹೇಳ್ತಾರೆ ಸರ್. ಅದೇ ಚಾಲಕರು ಟ್ರೈನಿಂಗಿಂದ ಬಂದು ಫಿಸಿಕಲ್ ಗಾಡಿ ಓಡಿಸ್ಬೇಕಾದ್ರೆ ಒಂದು ಕಡೆ ಅಡ್ಡ ಬಂದರೆ ಆರನ್ ಫ್ರೆಶ್ ಆಗಲ್ಲ, ಒಂದು ಕಡೆ ಇದು ಮಾಡಿದ್ರೆ ಬ್ರೇಕ್ ಫ್ರೆಶ್ ಆಗಲ್ಲ ಅಂತ ಒಂದು ಕಂಪ್ಲೇಂಟ್ ಬರ್ತಾಯಿದೆ ಸರ್. ಅದೇ ನಾನು ಅದೇ ಹೇಳಿದ್ದು, ವೆಹಿಕಲ್ ಕಂಡೀಷನ್ ಅಂತ ಒಂದು ವರ್ಡಲ್ಲಿ ಹೇಳ್ಬಿಟ್ಟೆ. ಆ ವೆಹಿಕಲ್ ಹಿಂದೆ ಅನ್ಫಿಟ್ ಕಂಡೀಷನ್ಸ್ ವೆಹಿಕಲ್ನ ಸ್ಟಾಪ್ ಮಾಡವು, ಒಂದು ಚಳವಳಿ ರೂಪದಲ್ಲಿ ಮಾಡವು. ಡಿಪೋ ಒಳಗೆ ಹೋಗಿ ಯಾವ್ಯಾವ್ದು ಅನ್ಫಿಟ್ ಆಗಿದೆ ಹೊರಗಡೆ ಕಳಿಸ್ಬೇಡಿ ಅಂತ. ಬಹುಶಃ ಇವರು ನಮ್ಮ ಸಲಹೆ ತಗೊಳ್ಳದೇ ಇದ್ದರೆ ನಾವು ಅವಾಗ ಆ ಕೆಲಸಗಳು ಮಾಡಬೇಕಾಗುತ್ತೆ. ಹೆಂಗಾರು ಆಗಲಿ ಡಿಪೋಯಿಂದ ಹೊರಗಡೆ ಹಾಕ್ಬಿಡೋದು ಗಾಡಿನ, ಅವ್ನ ಕೆಲಸ ಮುಗಿ ಡಿಪೋ ಮೇಯೋದು. ನಾನು ಕೇಳ್ತೀನಪ್ಪ, ಇಷ್ಟೆಲ್ಲ ಆಕ್ಸಿಡೆಂಟ್ಗಳಾಗಿದೆ, ಎಷ್ಟು ಜನ DMEಗಳಿಗೆ ನೀವು ಚಾರ್ಜ್ ಶೀಟ್ ಕೊಟ್ಟಿದ್ದೀರಾ? ಅವ್ರು ಯಾಕೆ ಇರೋದು ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳು? ಪ್ಲೀಸ್ ಟೆಲ್ ಮಿ, ಅವರು ಯಾಕಿದಾರಲ್ಲಿ? ಡಿಪ್ಲೊಮಾ ಜವಾಬ್ದಾರಿ ಇಲ್ವ ಅದರಲ್ಲಿ? ದೇರ್ಫೋರ್ ನಾನು ಹೇಳೋದು ಬರೀ ಅವ್ರಿಗೆ ಶಿಕ್ಷೆ ಮಾಡಿ ಅನ್ನೋ ದೃಷ್ಟಿಯಿಂದ ಹೇಳಿಲ್ಲ, ಒಂದು ಕೊಹೆಷನ್ ಇರಬೇಕು ಅಂತ. ಒಂದು ಆ್ಯಕ್ಸಿಡೆಂಟ್ ಆಗಿದ ತಕ್ಷಣ ಒಂದು ಕಮಿಟಿ ಮಾಡಬೇಕು, ಯಾಕಿದಾಗಿದೆ. ಯು ಮೇಕ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಇಟ್. ಸಿ, ಒಂದು ನಮಗೂ ನೋವಾಗುತ್ತೆ ಇವೆಲ್ಲ ನೋಡಿದಾಗ. ಇನ್ನೂ ಆ ಡ್ರೈವರ್ ಸಸ್ಪೆಂಡ್ ಇಡ್ತೀರಾ, ಅವ್ನು ಬದುಕೋದು ಹೇಗೆ? ಅರ್ಧ ಸಂಬಳ ತೊಗೊಂಡು ಹೇಗೆ ಬದುಕ್ತಾನೆ? ಆಮೇಲೆ ಎನ್ಕ್ವೈರಿ ಅಂತೀರಾ, ಇನ್ಕ್ರಿಮೆಂಟ್ ಕಟ್ ಮಾಡ್ತೀರಾ. ಬರೀ ದಂಡದಲ್ಲಿ ನೀವು ನಡೆಸೋಕ್ಕಾಗಲ್ಲ, ಎಂಬುದೂತರಲ್ಲಿ ನೀವು. ಆದ್ದರಿಂದ ಏನೋ ಡ್ರೈವರು ಹೇಳ್ತಾರೆ ಕಂಪ್ಲೇಂಟು, ಅದರಲ್ಲಿ ಸತ್ಯ ಇದೆ. ಗಾಡಿ ಕಂಡೀಷನ್ ಚೆನ್ನಾಗಿರಬೇಕು. ನೀರು ಸುರಿತಲ್ರಿ BT ಬಸ್ಗಳಲ್ಲಿ. ನಾನು ಒಂದ್ಸಲ ಒಬ್ಬರು ಡಿಪೋ ಮೇಜರ್ಗೆ ಹೇಳಿದ್ದೆ, ನಾನು ಬಂದಾಗ ಬಸ್ಸಲ್ಲಿ ನೀರು ಸುರಿತಾ ಇತ್ತು, ಏನೋ ಶಾಲೆ ಮುಚ್ಕೊಂಡೆ ತಲೆನ. ಬಂದಮೇಲೆ ಡಿಪೋ ಮೇಜರ್ ಫೋನ್ ಮಾಡಿದೆ, ಹೀಗಿದೆಯಪ್ಪ, ಒಂದು ಸಂತೂರ್ ಸೋಪ್ ಇಡಿಸ್ಬಿಡಿ ಅಲ್ಲಿ ಅಂತ ಹೇಳಿದೆ, ಸ್ನಾನ ಮಾಡ್ಕೊಂಬರ್ಬೋದು ನಿಮ್ಮ ಬಸ್ಸಲ್ಲಿ ಅಂತ. ಡ್ರೈವರ್ ಕೇಳಿದರೆ ಏನು ಹೇಳ್ತಾರೆ, ಏನು ಮಾಡೋಣ ಸರ್, ಅಲ್ಲಿ ತೊಗೊಂಡು ರಿಪೇರಿ ಮಾಡೋಕ್ಕಾಗಲ್ಲ, ಹೋಗೋ ರೂಟಲ್ಲಿ ನಿಂತಾರೆ. ಆಮೇಲೆ ತರಿಸಿ ರಿಪೇರಿ ಮಾಡೋ ವಿಷಯ ಬೇರೆ. ನಾನು ಹೇಳೋದು ಅವರೊಂದು ಮೈಂಡ್ ಸೆಟ್ ಹೀಗಿರುತ್ತೆ. ವೈ ನಾಟ್ ಹಿ ಸಿ ವೆದರ್ ದಿ ಬಸ್ ಈಸ್ ಇನ್ ಎ ಫಿಟ್ ಕಂಡೀಷನ್, ಸೋರ್ತಿದೆಯಾ, ಏನಾಗ್ತಿದೆ. ಅದರಿಂದ ಇವತ್ತು ಅವರವ್ರ ಕೆಲಸಗಳು ಅವರವರು ಮಾಡಿಬಿಟ್ರೆ ಸಮಸ್ಯೆಗಳಿಲ್ಲ. ಸರ್, ಅದೇ ಚಾಲಕ ಚಾಲನೆ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ, ಚಾಲಕನ ತಪ್ಪಿರಲ್ಲ ಅದರಲ್ಲಿ, ಹಿಂದೆಯಿಂದ ಬಂದು ಅವನಷ್ಟಕ್ಕೆ ಅವನು ಸ್ಕಿಡ್ಡಾಗಿ ಬಿದ್ದಿರ್ತಾನೆ. ಈ ಅಧಿಕಾರಿಗಳು ಏಕಾಏಕಿ ಅವನ್ನ ಅದು ಪರಿಶೀಲನೆ ಮಾಡಲ್ಲ, ಸಸ್ಪೆಂಡು ಅಂತ FIR ಹಾಕೋದು. ಅಲ್ಲ, ಫಸ್ಟು ಒಂದು TR-18 ಫಾರ್ಮ್ ಅಂತಿದೆ, ಸರ್, ಅದರಲ್ಲಿ ಅವನು ಬರೀತಾನೆ ವೆಹಿಕಲ್ ಕಂಡೀಷನ್ ಎಲ್ಲ ಸರಿಯಾಗಿದೆ, ಚಾಲಕ ನಿರ್ಲಕ್ಷ್ಯದಿಂದ ಆಗಿದೆ, ಅವನು ಎಲ್ಲೋ ಕೂತಿರ್ತಾನೆ. ಆ ಇನ್ವೆಸ್ಟಿಗೇಟಿಂಗ್ ಮೆಟೀರಿಯಲ್ಸ್ ಏನಿದೆಯಪ್ಪ ಆ ತೀರ್ಮಾನಕ್ಕೆ ಬರೋಕ್ಕೆ, ಎಲ್ಲರೂ ಅದನ್ನೇ ಬರೀತಾರೆ. ಆಮೇಲೆ ತಕ್ಕಳಪ್ಪ ಅವ್ನಿಗೊಂದು ಚಾರ್ಜ್ ಶೀಟು,
ಅಂದರೆ ಇವರ ಮೈಂಡ್ ಸೆಟ್ ಬದಲಾವಣೆ ಆಗಬೇಕು ಅಂತ. ಅಧಿಕಾರಿಗಳಿರೋದು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡೋಕ್ಕಲ್ಲ, ಬಸ್ ನಡೆಸೋಕ್ಕೆ. ಹೇಗೆ ನಡೆಸಬೇಕು, ಚಾಲಕರು, ಕಂಡಕ್ಟ್ರು, ಇನ್ಯಾರಿದರಲ್ಲಿ ಮೆಕ್ಯಾನಿಕ್ಸು ಸಹಕಾರ ತಗೊಂಡು ನಡೆಸಿ. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಏನು ನೀವೇನು ಬೃಹಸ್ಪತಿಗಳಲ್ಲ. ನಮ್ಮ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ಳಿ, ಅವಾಗ ಸರಿ ಹೋಗುತ್ತಿಲ್ಲ. ಇದು ಭಾಳ ಸ್ಪಷ್ಟವಾಗಿದೆ ನಮಗೆ ಅಭಿಪ್ರಾಯ. ಖಂಡಿತ ಕಡಿಮೆ ಮಾಡುವು, ಬಟ್ ಅವ್ರು ಯೂಸ್ ಮಾಡೋ ಮೆಥಡ್ ಸರಿ ಇಲ್ಲ.